ಜೈ ಹಿಂದ್ ಎಲ್ಲರಿಗೂ. ಪಹಲ್ಗಾಮ್ನ ಉಗ್ರವಾದಿಯ ಒಂದು ದುರಂತರವಾದಂತಹ ಹತ್ಯಾಕಾಂಡದ ನಂತರ ನಮ್ಮ ಭಾರತ ದೇಶ ಸಂಪೂರ್ಣವಾಗಿ ಯುದ್ಧಕ್ಕೆ ಸಜ್ಜಾಗಿದೆ. ಅದೇ ಯಾವ ರೀತಿ ಅಂದ್ರೆ, ಒಂದು ನಾಳೆ 7 ಮೇ ದಿನಾಂಕ 7 ಮೇ ಅಂದು ಒಂದು ಮಾಕ್ ಡ್ರಿಲ್ ಅನ್ನ ಮಾಡ್ತಾ ಇದ್ದಾರೆ. ಅದು ಯಾವ ತರ ಅಂದ್ರೆ, ನಮ್ಮ ದೇಶದ 259 ಜಿಲ್ಲೆಗಳಲ್ಲಿ ಇದೊಂದು ಮಾಕ್ ಡ್ರಿಲ್ ಅನ್ನು ಮಾಡಲಾಗ್ತದ. ಆಮೇಲೆ ಇದೇ ತರ ಮಾಕ್ ಡ್ರಿಲ್ ಅನ್ನ 1971 ಭಾರತ ಮತ್ತು ಪಾಕಿಸ್ತಾನದ ಒಂದು ಯುದ್ಧ ಏನಿತ್ತಲ್ಲ, ಆ ಯುದ್ಧದಲ್ಲಿ ಇದೇ ತರ ಒಂದು ನಮ್ಮ ದೇಶದಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಲಾಗಿತ್ತು. ಈ ಮಾಕ್ ಡ್ರಿಲ್ ಅನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 3 ಜಿಲ್ಲೆಗಳಲ್ಲಿ ನಾಳೆ ಮಾಡ್ತಾ ಇದ್ದಾರೆ. ಏನಿದು ಮಾಕ್ ಡ್ರಿಲ್, ಇದರಿಂದ ಏನು ಉಪಯೋಗ ಅಂತ ನೀವು ಕೇಳಬಹುದು. ಮಾಕ್ ಡ್ರಿಲ್ ಯಾಕಂದ್ರ, ಒಂದು ಯುದ್ಧ ನಡೆದಾಗ ಸೈನಿಕನಿಗೆ ಏನ್ ಮಾಡಬೇಕು ಅನ್ನೋದು ಸೈನಿಕನಿಗೆ ಸಂಪೂರ್ಣವಾಗಿ ಒಂದು ಟ್ರೈನಿಂಗ್ ಇರ್ತದ. ಅವನಿಗೆ ಯಾವ ತರ ಪ್ರತಿಕ್ರಿಯೆ ನೀಡಬೇಕು ಅನ್ನೋದೆಲ್ಲ ಗೊತ್ತಿರ್ತದ. ಶತ್ರುಗಳನ್ನ ಹೇಗೆ ಸದಿಬಡಿಯೋದು ಅನ್ನೋದು ನಮ್ಮ ಸೈನಿಕರಿಗೆ ಸಂಪೂರ್ಣವಾಗಿ ಟ್ರೈನಿಂಗ್ ಇರ್ತದ. ಅದೇ ರೀತಿಯಾಗಿ ಒಂದು ಸಿವಿಲಿಯನ್ ಆಯ್ತು, ಪೊಲೀಸ್ ಆಯ್ತು, ಒಂದ್ ವೇಳೆ ಏನಾದ್ರೂ ಏರ್ ಸ್ಟ್ರೈಕ್ ಆಯ್ತು ಅಂದ್ರೆ ನಮ್ಮ ಜನರು ಏನ್ ಮಾಡಬೇಕು, ಇಮಿಡಿಯೇಟ್ಲಿ ಅದೊಂದು ಏನ್ ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ನಮ್ಮನ್ನ ನಾವು ರಕ್ಷಣೆ ಮಾಡೋಲಿಕ್ಕೆ ಒಂದು ಏನಾದ್ರೂ ಏರ್ ಸ್ಟ್ರೈಕ್ ಆಯ್ತಂದ್ರ ಅದಕ್ಕೊಂದು ಮಾಕ್ ಡ್ರಿಲ್ ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ದವರು ನಾಳೆ ಇದೊಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಈ ಟ್ರೈನಿಂಗ್ ದಲ್ಲಿ ಒಂದ್ ವೇಳೆ ಏನಾದ್ರೂ ಏರ್ ಸ್ಟ್ರೈಕ್ ಆಯ್ತಂದ್ರೆ ಇಮಿಡಿಯೇಟ್ಲಿ ನಾವು ಟ್ರಾನ್ಸ್ಪೋರ್ಟ್ ಅನ್ನ ಕಂಪ್ಲೀಟ್ ಆಗಿ ನಿಂದ್ರಿಸಬೇಕಾಗ್ತದ. ಆಮೇಲೆ ಲೈಟ್ಸ್ ಎಲ್ಲ ಆಫ್ ಆಗ್ತಾವ. ಆಮೇಲೆ ಒಂದು ದೊಡ್ಡ ಸೈರನ್ ಬಾರಿಸ್ತಾರೆ. ಆ ಸೈರನ್ ಬಾರಿಸೋದ್ರಿಂದ ಏನ್ ಮಾಡಬೇಕು ಅನ್ನೋದೊಂದು ಪ್ರತಿಯೊಬ್ಬ ಸಿವಿಲಿಯನ್ಗೂ ಯಾವ ತರ ಏನ್ ಮಾಡಬೇಕು ಪ್ರತಿಕ್ರಿಯೆ ಅನ್ನೋದನ್ನ ಈ ಮಾಕ್ ಡ್ರಿಲ್ ನಲ್ಲಿ ಕಲಿಸಲಾಗ್ತದ. ಅದಕ್ಕೋಸ್ಕರ ನಾಳೆ 7 ಮೇ ಎಂದು ಸಂಪೂರ್ಣವಾಗಿ ನಾವು ಈ ಡ್ರಿಲ್ ಅನ್ನ ಕಲಿಯಲು ಸಿದ್ಧವಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.